ಅಗ್ನಿವೀರ ಹುದ್ದೆಗಳು 8, 10, 12ನೇ ಪಾಸ್ ಸರ್ಕಾರಿ ನೌಕರಿ ಅರ್ಜಿ 2025 ಅಗ್ನಿವೀರ ಹುದ್ದೆಗಳ ಕುರಿತು ಸಂಪೂರ್ಣ ಮಾಹಿತಿ. ಅಗ್ನಿಪಥ ಯೋಜನೆ ಭಾರತ ಸರ್ಕಾರ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದ್ದು, ಯುವಕರಿಗೆ ಸಶಸ್ತ್ರ ಪಡೆಗಳಲ್ಲಿ ಸೇವೆ ಸಲ್ಲಿಸಲು ಅವಕಾಶ ನೀಡುತ್ತದೆ. ಈ ಯೋಜನೆಯು ದೇಶದ ರಕ್ಷಣಾ ಶಕ್ತಿಯನ್ನು ಬಲಪಡಿಸುವ ಜೊತೆಗೆ ಯುವ ಜನತೆಗೆ ಶಿಸ್ತುಬದ್ಧ ಮತ್ತು ಸಾಮರ್ಥ್ಯಯುತ ಜೀವನವನ್ನು ರೂಪಿಸುವಲ್ಲಿ ಸಹಾಯ ಮಾಡುತ್ತದೆ. ನೇಮಕಾತಿ ಆನ್ಲೈನ್ ಅರ್ಜಿ ಸಲ್ಲಿಕೆ ಅಧಿಸೂಚನೆ ಹೊರಡಿಸಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏಪ್ರಿಲ್ 10, 2025. ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಮಾರ್ಚ್ 12, 2025. ಅಧಿಕೃತ ವೆಬ್ಸೈಟ್ www.joinindiaarmy.nic.in. ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳು. ಅಗ್ನಿವೀರ ಹುದ್ದೆಗಳ ವಿಶೇಷಗಳು. 1. ಸೀಮಿತ ಅವಧಿ ಸೇವೆ. ಅಗ್ನಿವೀರರಾಗಿ ಆಯ್ಕೆಯಾದ ಅಭ್ಯರ್ಥಿಗಳು 4 ವರ್ಷಗಳ ಅವಧಿಗೆ ಸೇವೆ ಸಲ್ಲಿಸಬೇಕಾಗುತ್ತದೆ. ತರಬೇತಿ ಮತ್ತು ಕೌಶಲ್ಯಾಭಿವೃದ್ಧಿ. ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪ್ರಾರಂಭಿಕ ಹಾಗೂ ಹುದ್ದೆಗೆ ಅನುಗುಣವಾದ ವಿಶೇಷ ತರಬೇತಿ ನೀಡಲಾಗುತ್ತದೆ. 3. ಆರ್ಥಿಕ ಭದ್ರತೆ. ಸೇವಾ ಅವಧಿಯಲ್ಲಿ ಉತ್ತಮ ವೇತನ ಮತ್ತು ಇತರ ಸೌಲಭ್ಯಗಳು ನೀಡಲಾಗುತ್ತದೆ. 4. ನಿವೃತ್ತಿ ಯೋಜನೆ. 4 ವರ್ಷಗಳ ಸೇವೆಯ ನಂತರ ಅಗ್ನಿವೀರರಿಗೆ ಸೇವಾನಿಧಿ ಪ್ಯಾಕೇಜ್ ಮತ್ತು ಇತರ ಅನುಕೂಲಗಳನ್ನು ನೀಡಲಾಗುತ್ತದೆ. 5. ಮುಂದುವರಿಯುವ ಅವಕಾಶ. 25% ಅಗ್ನಿವೀರರನ್ನು ಅವರ ಕಾರ್ಯಕ್ಷಮತೆ ಆಧಾರದಲ್ಲಿ ಸಶಸ್ತ್ರ ಪಡೆಗಳಲ್ಲಿ ಮುಂದುವರಿಸಲಾಗುತ್ತದೆ. ಅಗ್ನಿವೀರ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ. 1. ಆನ್ಲೈನ್ ಅರ್ಜಿ. ಅಗ್ನಿವೀರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಕೆ ಆನ್ಲೈನ್ ಮೂಲಕ ಮಾತ್ರ ಮಾಡಬಹುದಾಗಿದೆ. 2. ಅಧಿಕೃತ ವೆಬ್ಸೈಟ್. ಅಧಿಕೃತ ವೆಬ್ಸೈಟ್ ಭಾರತೀಯ ಸೇನೆ www.joinindiaarmy.nic.in. ಭಾರತೀಯ ನೌಕಾಪಡೆ www.joinindiaarmy.gov.in. ಭಾರತೀಯ ವಾಯುಪಡೆ ಅಗ್ನಿಪಥವಾಯು cdcac.in. ಅಗತ್ಯ ದಾಖಲಾತಿಗಳು. ಶಿಕ್ಷಣ ಪ್ರಮಾಣಪತ್ರ, ಜನ್ಮ ಪ್ರಮಾಣಪತ್ರ, ಗುರುತಿನ ಚೀಟಿ, ಆಧಾರ್ ಕಾರ್ಡ್, ಪಾಸ್ಪೋರ್ಟ್ ಮತ್ತು ಸಹಿ. ಅರ್ಜಿಯನ್ನು ಸಲ್ಲಿಸುವ ವಿಧಾನ. ಅಧಿಕೃತ ವೆಬ್ಸೈಟ್ಗೆ ಲಾಗಿನ್ ಮಾಡಿ. ಅಗ್ನಿವೀರ ನೇಮಕಾತಿ ಅಧಿಸೂಚನೆಯನ್ನು ಓದಿ. ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿ. ಅರ್ಜಿ ಶುಲ್ಕ ಪಾವತಿ ಮಾಡಿ. ಯಾವುದಾದರೂ ಇದ್ದರೆ ತಲುಪಿದ ಅರಿವು. ಅರ್ಹತಾ ಮಾನದಂಡಗಳು. 1. ವಯೋಮಿತಿ ಕನಿಷ್ಠ 17.5 ವರ್ಷ, ಗರಿಷ್ಠ 21 ವರ್ಷ. ಶೈಕ್ಷಣಿಕ ಅರ್ಹತೆ ಹುದ್ದೆಗೆ ಅನುಗುಣವಾಗಿ 8ನೇ, 10ನೇ ಅಥವಾ 12ನೇ ತರಗತಿ ಪಾಸ್ ಆಗಿರಬೇಕು. ದೈಹಿಕ ಮಾನದಂಡಗಳು. ಕಡಿಮೆ ಗೌಪ್ತ ಕಾರ್ಯದರ್ಶಿ 1600 ಮೀಟರ್ ಓಟ 6 ನಿಮಿಷ 30 ಸೆಕೆಂಡುಗಳಲ್ಲಿ. ನಿರ್ದಿಷ್ಟ ತೂಕ ಹುದ್ದೆಗೆ ಅನುಗುಣವಾಗಿ ನಿರ್ಧರಿಸಲಾಗುತ್ತದೆ. ಮೇಲುಕೈ ಶಕ್ತಿ ಪುಶ್ ಅಪ್, ಸಿಟ್ ಅಪ್, ಚಿನ್ನಿಂಗ್ ಮಾಡಬೇಕಾಗುತ್ತದೆ. ವೈದ್ಯಕೀಯ ಮಾನದಂಡಗಳು. ಶರೀರದ ಯಾವುದೇ ವಿಕಲತೆ ಇಲ್ಲದೆ ಆರೋಗ್ಯವು ಉತ್ತಮವಾಗಿರಬೇಕು. ದೃಷ್ಟಿ ಮತ್ತು ಶ್ರವಣ ಶಕ್ತಿ ಸರಿಯಾಗಿರಬೇಕು. ನೇಮಕಾತಿ ಪ್ರಕ್ರಿಯೆ. ಲಿಖಿತ ಪರೀಕ್ಷೆ. ಆನ್ಲೈನ್ ಅಥವಾ ಪೇಪರ್ ಬೇಸ್ಡ್ ಪರೀಕ್ಷೆ. ಸಾಮಾನ್ಯ ಜ್ಞಾನ, ಗಣಿತ, ಅರ್ಥಮೆಟಿಕ್, ತಂತ್ರಜ್ಞಾನ, ಭೌತಶಾಸ್ತ್ರ, ರಸಾಯನಶಾಸ್ತ್ರ ವಿಷಯಗಳು. ದೈಹಿಕ ಸಾಮರ್ಥ್ಯ ಪರೀಕ್ಷೆ. ಓಟ, ಜಿಗಿತ, ಪುಶ್ ಅಪ್, ಸ್ಟ್ರೆಚಿಂಗ್ ಮೊದಲಾದವುಗಳು. ವೈದ್ಯಕೀಯ ಪರೀಕ್ಷೆ. ಆರ್ಮಿ ವೈದ್ಯಕೀಯ ಮಂಡಳಿಯಿಂದ ವೈದ್ಯಕೀಯ ಪರೀಕ್ಷೆ. ದಾಖಲೆ ಪರಿಶೀಲನೆ. ಹುದ್ದೆಗೆ ಸಂಬಂಧಿಸಿದಂತೆ ಎಲ್ಲ ದಾಖಲೆಗಳ ಪರಿಶೀಲನೆ. ತರಬೇತಿ. 1. ಮೂಲ ತರಬೇತಿ ಪ್ರಾಥಮಿಕ ಶಿಸ್ತು ಮತ್ತು ತಂತ್ರಜ್ಞಾನ ತರಬೇತಿ. 2. ವಿಶೇಷ ತರಬೇತಿ ಆಯಾ ವಿಭಾಗದ ಅಗತ್ಯತೆಗಳಿಗೆ ಅನುಗುಣವಾಗಿ ತರಬೇತಿ. 3. ಕೌಶಲ್ಯಾಭಿವೃದ್ಧಿ ಭವಿಷ್ಯದ ಉದ್ಯೋಗ ಅವಕಾಶಗಳಿಗೆ ಪೂರಕವಾದ ತರಬೇತಿ. ವೇತನ ಮತ್ತು ಸೌಲಭ್ಯಗಳು. ವಿಮೆ ₹48 ಲಕ್ಷ ವಿಮಾ ರಕ್ಷಣಾ ಯೋಜನೆ. ಅನ್ಯಾಯ ಮರಣದ ಪರಿಹಾರ ₹44 ಲಕ್ಷ. ಸೈನಿಕರು ಸೇವೆಯಲ್ಲಿ ನಿಧನರಾದರೆ
ಇತರ ಸೌಲಭ್ಯಗಳು: ಉಚಿತ ಆಹಾರ, ವಸತಿ, ಆರೋಗ್ಯ ಸೇವೆ, ನಿವೃತ್ತಿ ಯೋಜನೆ. 1. ಸೇವಾನಿಧಿ ಪ್ಯಾಕೇಜ್: ಸೇವಾ ಅವಧಿ ಪೂರ್ಣಗೊಳ್ಳುವಾಗ 10.4 ಲಕ್ಷ ಹಣ ಲಭ್ಯವಿರುತ್ತದೆ. ಕೌಶಲ್ಯ ಪ್ರಮಾಣಪತ್ರ: ಉದ್ಯೋಗಕ್ಕಾಗಿ ಅಗತ್ಯ ಕೌಶಲ್ಯ ಪ್ರಮಾಣಪತ್ರ ನೀಡಲಾಗುತ್ತದೆ. ಮುಂದುವರಿಯುವ ಅವಕಾಶ: ಶೇಖಡ 25% ಅಗ್ನಿವೀರರನ್ನು ಪರಿಪೂರ್ಣ ಸೇವೆಗೆ ಆಯ್ಕೆ ಮಾಡಲಾಗುತ್ತದೆ. 4. ಇತರೆ ಉದ್ಯೋಗ ಅವಕಾಶಗಳು: ವಿವಿಧ ಸರ್ಕಾರಿ ಮತ್ತು ಖಾಸಗಿ ಉದ್ಯೋಗಾವಕಾಶಗಳು ಲಭ್ಯವಿರುತ್ತವೆ. ಅಗ್ನಿಪಥ ಯೋಜನೆಯ ಪ್ರಯೋಜನಗಳು: ಯುವಜನತೆಗೆ ಉದ್ಯೋಗ ಅವಕಾಶ, ದೇಶ ಸೇವೆ ಮತ್ತು ಶಿಸ್ತುಬದ್ಧ ಜೀವನ, ಉನ್ನತ ತರಬೇತಿ ಮತ್ತು ಕೌಶಲ್ಯ ಅಭಿವೃದ್ಧಿ, ಆರ್ಥಿಕ ಭದ್ರತೆ ಮತ್ತು ನಿವೃತ್ತಿ ಯೋಜನೆ, ಉದ್ಯೋಗದ ಹೊಸ ಮಾರ್ಗಗಳು. ಸವಾಲುಗಳು: 4 ವರ್ಷಗಳ ಸೀಮಿತ ಸೇವೆ, ನಿವೃತ್ತಿ ನಂತರ ಉದ್ಯೋಗ ಸುರಕ್ಷೆ ಪ್ರಶ್ನಾರ್ಹ. ಭಾರತೀಯ ಸಶಸ್ತ್ರ ಪಡೆಗಳ ಪರಂಪರಾತ್ಮಕ ವಿನ್ಯಾಸಗಳಿಗಿಂತ ಭಿನ್ನವಾದ ಪದ್ಧತಿ. ಭವಿಷ್ಯದ ದೃಷ್ಟಿಕೋನ: ಅಗ್ನಿಪಥ ಯೋಜನೆಯು ದೇಶದ ಯುವಕರನ್ನು ಸಶಕ್ತಗೊಳಿಸುವ ಮತ್ತು ರಾಷ್ಟ್ರದ ರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸಲು ಪ್ರಮುಖ ಹೆಜ್ಜೆಯಾಗಿದೆ. ಸರ್ಕಾರ ಈ ಯೋಜನೆಯ ಯಶಸ್ವಿಗಾಗಿ ಹಲವಾರು ಯೋಜನೆಗಳನ್ನು ಅನುಷ್ಠಾನಗೊಳಿಸುತ್ತಿದೆ. ಇಂತಹ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.